ನಮ್ಮ 113ನೇ ವರ್ಷದ ಸೋಮೇಶ್ವರ ಸ್ವಾಮಿ ಬ್ರಹ್ಮವರ ಮತೋತ್ಸವ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಕರಗ ಮಹೋತ್ಸವ ಆಯೋಜನೆ ಮಾಡಿದ್ದೀರಿ. ಬೆಂಗಳೂರು ITBT ಸಿಟಿ, ಬೆಂಗಳೂರು ಫ್ಯಾಷನ್ ಸಿಟಿ, ಬೆಂಗಳೂರು ಆಧುನಿಕ ನಗರಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಎಲ್ಲಿ ಬೇರೂರ್ತಿದ್ಯಾ ಎನ್ನುವಂತ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಆಧುನಿಕತೆಯ ಭರಾಟೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಮರೆತಿದ್ದೇವೆ ಎನ್ನುವ ಒಂದು ಆತಂಕವು ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಊರ ಹಬ್ಬಗಳು, ಜಾತ್ರಾ ಮಹೋತ್ಸವಗಳು, ಹಾಗೆಯೇ ಧಾರ್ಮಿಕ ಆಚರಣೆಗಳು ನಾವು ಇನ್ನೂ ನಮ್ಮ ಸಂಸ್ಕೃತಿಯನ್ನ ಇನ್ನಷ್ಟು ಗಟ್ಟಿಯಾಗಿ ಆಚರಿಸ್ತಾ ಇದ್ದೇವೆ ಮತ್ತು ಪಾಲಿಸ್ತಿದ್ದೇವೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿಯಾದಂತಹ ಒಂದು ಜಾತ್ರಾ ಮಹೋತ್ಸವ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಗೊಟ್ಟಿಗೆರೆಯಲ್ಲಿ 113ನೆಯ ರಜತ ಬ್ರಹ್ಮ ಮಹೋತ್ಸವ ಮತ್ತು ಕರಗ ಮಹೋತ್ಸವವು ಗೊಟ್ಟಿಗೆರೆ ಗ್ರಾಮದಲ್ಲಿ ಇಲ್ಲಿನ ಗ್ರಾಮ ದೇವರು, ಆರಾಧ್ಯ ದೇವರು ಆದಂತ ಶ್ರೀ ಸೋಮೇಶ್ವರ ಸ್ವಾಮಿಯ 113ನೆಯ ರಜತ ಬ್ರಹ್ಮ ಮಹೋತ್ಸವ ಮತ್ತು ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಉತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಆಯೋಜನೆಗೊಂಡಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದರು. ಈ ಒಂದು ಗುಟ್ಟಿಗೆರೆಯ ಮುನಿರಾಜು ಎ ಹಾಗೂ ಮುನಿಕೃಷ್ಣರವರ ಸಾರಥ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಆಯೋಜನೆಗೊಂಡಿತ್ತು. ಮುನಿರಾಜು ಎ ರವರ ನೇತೃತ್ವದಲ್ಲಿ ಗ್ರಾಮದ ಸಂಪ್ರದಾಯವನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇಡೀ ಗ್ರಾಮ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಗೊಟ್ಟಿಗೆರೆಯ ತ್ರಿವಳಿ ಕ್ರಿಕೆಟರ್ಸ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಬಳಗ ಬೆನ್ನೆಲುಬಾಗಿ ನಿಂತು ಈ ಒಂದು ಪ್ರಾಯೋಜಕತ್ವವನ್ನು ಕೂಡ ನಡೆಸಿತ್ತು. ಶಿಸ್ತಿನಿಂದ ಕೂಡಿದಂತ ರಥೋತ್ಸವ, ಭಕ್ತಿಯ ಕರಗ ಮಹೋತ್ಸವ, ಈ ಯುವಕರ ಬಳಗವು ಸಕಲ ತಯಾರಿಗಳನ್ನ ನಡೆಸಿತ್ತು. ಇದೊಂದು ಐತಿಹಾಸಿಕ ಕ್ಷಣವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಹೌದು, ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಅಲಂಕಾರದಿಂದ ಭಗವಂತ ಮತ್ತಷ್ಟು ಕಂಗೊಳಿಸುತ್ತಿದ್ದ. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸೋಮೇಶ್ವರ ಸ್ವಾಮಿಯ 113ನೆಯ ಬ್ರಹ್ಮ ರಥೋತ್ಸವ ಅದ್ಭುತವಾಗಿ ಮೂಡಿ ಬಂದಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು, ಯುವಕರು, ತಾಯಂದ್ರು, ಸಹೋದರಿಯರು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬ್ರಹ್ಮ ರಥವನ್ನ ಈ ಒಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾದಂತಹ ಮೆರವಣಿಗೆಯನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಆಯೋಜಕರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಇವತ್ತು ನಮ್ಮ 113ನೇ ವರ್ಷದ ಸೋಮೇಶ್ವರ ಸ್ವಾಮಿ ಬ್ರಹ್ಮವರ ಮತೋತ್ಸವ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಕರಗ ಮಹೋತ್ಸವ ಆಯೋಜನೆ ಮಾಡಿದ್ದೀರಿ. ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಹಿರಿಯರು ಎಲ್ಲ ಈ ಸತಿ ಸಪೋರ್ಟ್ ಮಾಡಿ ತುಂಬ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಟಮಟೆಗಳು, ಕರಗ ಬಿಟ್ಸು, ಅನ್ನದಾನ ಇದೆಲ್ಲ ಇಟ್ಕೊಂಡು ಈ ಸತಿ ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಗ್ರಾಮಸ್ಥರೆಲ್ಲ ಕೇಳ್ಕೊಳೋದು ಮುಂದಿನ ದಿನಗಳಲ್ಲೂ ಇದೇ ಒಳ್ಳೆ ರೀತಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ನಡ್ಸ್ಕೊಂಡೋಗಿ ಗುಟ್ಟಿಗೆರೆ ಅನ್ನೋದು ಒಂದು ಹೆಸರಾಗೋ ರೀತಿ ಮಾಡಿಕೊಟ್ಟು ಇದು ಮಾಡಬೇಕಂತ ಎಲ್ಲರೂ ದೇವರ ಆಶೀರ್ವಾದ ಎಲ್ಲರೂ ಯಾರ್ಯಾರು ಭಕ್ತಾದಿಗಳಿದ್ದೀರೋ ಬಂದು ಇದು ಮಾಡಿರಿ ಎಲ್ಲರೂ. ಹೌದು, ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಮುನಿರಾಜು ಎ ಹಾಗೂ ಮುನಿಕೃಷ್ಣರವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಸೋಮೇಶ್ವರದು 113ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ರೇಣುಕಾ ಯಲ್ಲಮ್ಮ ದೇವರದು ಕರಗ ಮಹೋತ್ಸವ, ಕೊಂಡ ಇರುತ್ತೆ, ಪಲ್ಲಕ್ಕಿ ಉತ್ಸವಗಳಿರುತ್ತೆ, ನಾನಾ ಉತ್ಸವಗಳಿರುತ್ತೆ. ಭಾರಿ ಅದ್ದೂರಿಯಾಗಿ ನಡೀತೈತೆ. ಪುರಾತನ ಕಾಲದಿಂದ ಸುಮಾರು ವರ್ಷಗಳಿಂದ ಸುಮಾರು
ಉತ್ಸವಗಳೆಲ್ಲ ನಡ್ಕೊಂಬಂದಿದೆ, ಈಗಲೂ ನಡೀತಾ ಇದೆ, ಮುಂದಕ್ಕೆ ಇನ್ನೂ ಬೆಳೀತಾ ಹೋಗ್ತಾ ಇದೆ. ಭಕ್ತಾದಿಗಳು ಜಾಸ್ತಿ ಜನ ಸೇರ್ತಾ ಇದ್ದಾರೆ, ಮುಂದಕ್ಕೆ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ವಿಶೇಷಗಳಂದರೆ ಕರಗ ಮಹೋತ್ಸವ ಭಾರಿ ವಿಶೇಷ. ಕರಗ ಸೋಮೇಶ್ವರದ್ದು ತೇರು, ಇಲ್ಲಿ ಕರಗ ಭಾರಿ ವಿಶೇಷ. ಶಿವರಾತ್ರಿ ಆಗಿ ಮಾರನೇ ದಿನ ಪ್ರತಿ ವರ್ಷವೂ ಅಷ್ಟೇ, ಶಿವರಾತ್ರಿ ಆಗಿ ಮಾರನೇ ದಿವಸ ಅಮಾಸೆಗೆ ಬರುತ್ತೆ, ಅಮಾಸೆ ದಿವಸನೇ ಮಾಡುತ್ತಾರೆ. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ರಾತ್ರಿ ಕರಗ ಮಹೋತ್ಸವವು ಕೂಡ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ತಾಯಿಯ ಸನ್ನಿಧಾನದಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ. ಹೌದು, ಬೆಳಗಿನಿಂದಲೂ ಕೂಡ ಮರುದಿನ ಬೆಳಗ್ಗೆ ಹೊರಗೆ ಅದ್ಧೂರಿಯಾದಂಥ ವಿವಿಧ ರೀತಿಯಾದಂಥ ಧಾರ್ಮಿಕ ಆಚರಣೆಗಳು ಈ ಒಂದು ಗೊಟ್ಟಿಗೆರೆ ಗ್ರಾಮದಲ್ಲಿ ಕಳೆದ 113ನೇ ವರ್ಷದ ಈ ಒಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಮೆರುಗು ತಂದಿತ್ತು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಹೌದು, ಬೆಂಗಳೂರು ಆಧುನಿಕತೆಯ ಭರಾಟೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಿಯಾದರೂ ಕೂಡ ಬೆಂಗಳೂರು ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂಥ ಆ ಒಂದು ಸಂಸ್ಕೃತಿ, ಆ ಒಂದು ಧಾರ್ಮಿಕ ಆಚರಣೆಗಳನ್ನ ನಾವಿಂದಿಗೂ ಪಾಲಿಸಿಕೊಂಡು ಹೋಗ್ತಿದ್ದೇವೆ ಅಂದರೆ ಇಲ್ಲಿನ ಆ ಒಂದು ಸಂಸ್ಕೃತಿಯ ಗಟ್ಟಿತನ ಮತ್ತು ನಮ್ಮ ಪೂರ್ವಜರ ಆ ಒಂದು ಪ್ರೇರಣೆಯಿಂದ ಮುಂದಿನ ಪೀಳಿಗೆಯವರು ಈ ಒಂದು ಆಚರಣೆಗಳನ್ನು ಆಚರಿಸಲಿ ಅಂತೇಳಿ ಇಂದಿನ ಪೀಳಿಗೆಯವರು ಈ ಒಂದು ಉತ್ಸವಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥ ಈ ಸಂಪ್ರದಾಯಗಳು ಮುಂದುವರಿಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.